ಯಾವ ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ರು ಅದೇ ಚಿನ್ನಯ್ಯ ಈ ಬುರುಡೆ ಗ್ಯಾಂಗಿಗೆ ಈಗ ಮಗ್ಗಲ ಮುಳ್ಳಾಗಿದ್ದಾನೆ. ಚಿನ್ನಯ್ಯನ ದೂರಿನ ನಂತರ ಎಸ್ಐಟಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರಕರಣದಲ್ಲಿ ಹೆಚ್ಚುವರಿ ಸೆಕ್ಷನ್ಗಳನ್ನು ಎಸ್ಐಟಿ ಅಧಿಕಾರಿಗಳು ಸೇರಿಸಿದ್ದಾರೆ. ಉದ್ದೇಶಪೂರ್ವಕವಾಗಿ ಸುಳ್ಳು ಸಾಕ್ಷ್ಯಗಳ ಸೃಷ್ಟಿ, ಕ್ರಿಮಿನಲ್ ಮೊಕದ್ದಮೆಯ ಸೆಕ್ಷನ್ಗಳನ್ನು ಕೂಡ ಸೇರಿಸಿದ್ದಾರೆ. ಅನೇಕ ಸೆಕ್ಷನ್ಗಳನ್ನು ಸೇರ್ಪಡೆ ಮಾಡಿಸಿದೆ ಎಸ್ಐಟಿ ಟೀಮ್. ಆ ಬಳಿಕ ದೂರುದಾರ ಚಿನ್ನಯ್ಯನನ್ನ ಬಂಧಿಸಿತ್ತು ತನಿಖಾ ತಂಡ. 24ನೇ ತಾರೀಕು ವಿಚಾರಣೆಗೆ ಬರಬೇಕು ಅಂತೇಳಿ ಈ ಗ್ಯಾಂಗ್ಗೆ ಎಸ್ಐಟಿ ನೋಟಿಸ್ ಕೊಟ್ಟಿರುತ್ತೆ. ವಿಚಾರಣೆಗೆ ಹಾಜರಾದಲ್ಲಿ ಬುರುಡೆ ಗ್ಯಾಂಗಿಗೆ ಬಂಧನದ ಸಾಧ್ಯತೆ ಇದೆ, ಆ ಭಯ ಇದೆ. ಹಾಗಾಗಿಯೇ ಬುರುಡೆ ಗ್ಯಾಂಗು ಪ್ರಕರಣವನ್ನೇ ರದ್ದುಪಡಿಸುವಂತೆ ಕೋರ್ಟ್ನ ಮೊರೆ ಹೋಗಿರುವಂಥದ್ದು. ಕೋರ್ಟ್ನಲ್ಲಿ ರಿಲೀಫ್ ಸಿಕ್ಕರೆ ಓಕೆ, ಇಲ್ಲಾಂದ್ರೆ ವಿಚಾರಣೆಗೆ ಫೇಸ್ ಮಾಡಲೇಬೇಕು. ವಿಚಾರಣೆಗೆ ಬಂದರೆ ಲಾಕ್ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಕೋರ್ಟ್ ಮೂಲಕ ಒಂದು ಕೊನೆಯ ಅಸ್ತ್ರವನ್ನ ಈ ಬುರುಡೆ ಗ್ಯಾಂಗ್ ಪ್ರಯೋಗಿಸಿರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವ ಚಿನ್ನಯ್ಯ, ಯಾವ ಮಾಸ್ಕ್ ಮ್ಯಾನ್ ನಮಗೆ ಹೆಲ್ಪ್ ಆಗಬಹುದು, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಬಹುದು ಅಂತೇಳಿ ಈ ಗ್ಯಾಂಗ್ ಅಂದ್ಕೊಂಡಿತ್ತೋ ಅದೇ ಚಿನ್ನಯ್ಯ ಈಗ ಮಗ್ಗಲ ಮುಳ್ಳಾಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕ್ಪಾಲ್, ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು ಧರ್ಮಸ್ಥಳದ ವಿರುದ್ಧ ಯಾವ್ಯಾವ ರೀತಿಯಲ್ಲಿ ಷಡ್ಯಂತ್ರ ಮಾಡಬೇಕು, ಹೆಸರಿಗೆ ಮಸಿ ಬಳಿಬೇಕು, ಎಲ್ಲ ರೀತಿಯ ಪ್ರಯತ್ನಗಳಾಗಿತ್ತು. ಅಷ್ಟೇ ಸಲೀಸಾಗಿಯೂ ಕೂಡ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರು. ಬಟ್ ಈ ಬುರುಡೆ ಗ್ಯಾಂಗ್ನ ಪ್ಲಾನು ಉಲ್ಟಾಗಿದ್ದೆಲ್ಲಿ, ಬುಡಮೇಲಾಗಿದ್ದೆಲ್ಲಿ ಅಂಥೇಳಿ ಆರಂಭದಲ್ಲಿ ಇವರು ಹೇಳಿದ ರೀತಿಯಲ್ಲೇ ಎಲ್ಲ ತನಿಖೆಗಳಾಗಿತ್ತು. ಇವರು ಹೇಳಿದ ರೀತಿಯಲ್ಲೇ SIT ರಚನೆ ಆಗಿತ್ತು. ಅದಕ್ಕೆ ಬೇಕಾದ ಅಧಿಕಾರಿಗಳನ್ನು ಇವರೇ ಹೇಳಿದ ರೀತಿಯಲ್ಲಿ ನಿಯೋಜನೆಗೊಂಡಿತ್ತು. ಆ ಬಳಿಕ ಉತ್ಖನನ ಮಾಡಬೇಕು ಅನ್ನುವಂಥದ್ದು ಡಿಮ್ಯಾಂಡ್ ಅನ್ನು ಇಟ್ಟಿದ್ರು. ಯಾರೋ ಒಬ್ಬ ಬಂದು ಚಿನ್ನಯ್ಯ ಅನ್ನುವಂಥ ಆತ ಬಂದು ಮಾಸ್ಕ್ ಮ್ಯಾನ್ ಆಗಿ ಬಂದು ಇಲ್ಲಿ ಒಂದು ದೂರನ್ನು ಕೊಟ್ಟಿದ್ದ. ಆ ದೂರಿನ ಆಧಾರದಲ್ಲೇ ನೇರವಾಗಿ ಉತ್ಖನನ ಮಾಡುವಂಥ ಕೆಲಸಗಳನ್ನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಮಾಡಿತ್ತು. ಆ ಬಳಿಕ ಒಂದೊಂದೇ ಹಂತದಲ್ಲಿ ಯಾವುದೇ ರೀತಿಯಾದಂಥ ಮೂಳೆಗಳು ಸಿಗದೇ ಇರುವಾಗ, ಆತ ಹೇಳಿದ ರೀತಿಯಲ್ಲಿ ಯಾವುದೂ ಆಗದೇ ಇರುವಾಗ ಆತನನ್ನು ವಿಚಾರಣೆ ಮಾಡುವ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದ್ರು. ಆ ಸಂದರ್ಭದಲ್ಲಿ ಆತ ಎಲ್ಲವನ್ನ ಬಾಯ್ಬಿಟ್ಟಿದ್ದಾನೆ. ಇದು ನಾನು ಕೇವಲ ಇದರ ಸೂತ್ರಧಾರಿಗಳು ಬೇರೆ ಇದ್ದಾರೆ, ನಾನು ಕೇವಲ ಪಾತ್ರಧಾರಿ, ನನಗೆ ಅವರು ಹೇಳಿದ ರೀತಿಯಲ್ಲಿ ನಾನು ಮಾಡಿದ್ದೇನೆ ಅನ್ನುವಂಥದ್ದನ್ನು ಆತ ಹೇಳಿದ್ದಾನೆ. ಆ ಬಳಿಕ ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು, ಸಾಕ್ಷಿಗಳನ್ನು SIT ಅಧಿಕಾರಿಗಳು ಸಂಗ್ರಹಿಸಿ ಆತನನ್ನು ವಿಚಾರಣೆಗೆ ಕರೆದ ಬಳಿಕ ಆತನನ್ನು ವಶಕ್ಕೆ ಪಡೆದು ಆತನನ್ನು ಬಂಧಿಸಿದ್ದಾರೆ. ಆ ಬಳಿಕ ಜೈಲಿಗೆ ಕಳಿಸಿದ್ದಾರೆ. ಇದಾದ ಬಳಿಕ ಈ ಬುರುಡೆ ಗ್ಯಾಂಗ್ಗೆ ಬಹಳಷ್ಟು ನಡುಕ ಉಂಟಾಗಿರುವಂಥದ್ದು. ಸಾಕಷ್ಟು ಬಾರಿ ನೀವು ಗಮನಿಸಬಹುದು, ಗಿರೀಶ್ ಮಟ್ಟಣ್ಣರು ಸೇರಿದಂತೆ ಎಲ್ಲರೂ ಚಾನೆಲ್ಗಳಿಗೆ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು, ಚಿನ್ನಯ್ಯ ಈಗ ಉಲ್ಟ ಹೊಡಿತಾ ಇದ್ದಾನೆ, ನಮ್ಮಲ್ಲಿ ಬಂದು ಆತ ಸತ್ಯವನ್ನ ಹೇಳಿದ್ದಾನೆ, ಈಗ SIT ಅಧಿಕಾರಿಗಳ ಮುಂದೆ ಆತ ಸುಳ್ಳು ಹೇಳ್ತಾ ಇದ್ದಾನೆ ಅನ್ನುವಂಥದ್ದನ್ನ ಆವತ್ತಿನಿಂದಲೇ ಹೇಳ್ಕೊಂಡು ಬರ್ತಾ ಇದ್ರು. ಅಂದ್ರೆ ಆತ ನಿಜವಾದ ಸಂಗತಿಯನ್ನ ಹೇಳ್ತಾ ಇರುವಾಗ ನಮ್ಮ ಬುಡಕ್ಕೆ ಬರುತ್ತೆ ಅನ್ನುವಂಥದ್ದು ಗೊತ್ತಾದಂಥ ಹಿನ್ನೆಲೆಯಲ್ಲಿ ಈಗ ಆ ಸಂದರ್ಭದಲ್ಲೇ ಇದನ್ನ ಹೇಳುವಂಥ ಪ್ರಯತ್ನಗಳನ್ನ ಮಾಡಿದ್ದಾರೆ. ಅದೆಲ್ಲವೂ ಯಾವುದು ಸಕ್ಸಸ್ ಆಗಿಲ್ಲ. ಈಗ ಕೊನೆಗೆ ಹೈಕೋರ್ಟ್ನ ಮೆಟ್ಟಿಲೇಳಿದ್ರೆ ಇದೇನಾದರೂ ಇದಕ್ಕೆ ರಿಲೀಫ್ ಸಿಗುತ್ತೆ ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಈಗ ಆ ರೀತಿಯಾದಂಥ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ನ್ಯಾಯಾಲಯ ಇವತ್ತು ಅದನ್ನು ವಿಚಾರಣೆ ಮಾಡುತ್ತೆ. ಆ ಸಂದರ್ಭ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಒಂದು ವೇಳೆ ಪ್ರಕರಣವನ್ನು ಕೈ ಬಿಡಲಿಕ್ಕೆ ಏನಾದರೂ ನ್ಯಾಯಾಲಯ ಸೂಚಿಸಿದರೆ ಇವರಿಗೆ ರಿಲೀಫ್ ಸಿಗಬಹುದು. ಆದರೆ ಇದರಲ್ಲಿ ಅವರಿಗೆ ಮತ್ತಷ್ಟು ಮುಳುವಾಗುವಂಥ ಸಾಧ್ಯತೆನೇ ಇದೆ. ಹೈಕೋರ್ಟ್ ಏನಾದರೂ ಇದನ್ನು ಮತ್ತೆ ಎತ್ತಿ ಹಿಡಿದ್ರೆ ಅವರಿಗೆ ಸಂಕಷ್ಟ ಎದುರಾಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.